ಲೀಲಾ ಮಂಜಾ ಸಂತು ಕಹಾನಿಗೆ ಬಿಗ್ ಟ್ವಿಸ್ಟ್. ಕಾರ್ದ ಪುಡಿ ಮಂಜನಿಗೆ ಪೊಲೀಸ್ ಡ್ರಿಲ್. ಮಂಜನ ಎತ್ತಾಕೊಂಡು ಹೋಗಿರುವಂತಹ ಪೊಲೀಸರು ಕಳೆದ ರಾತ್ರಿಯಿಂದ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಮಂಜನ ಒಂದು ಧ್ವನಿ ಕೇಳಿಸ್ತಾ ಇದೆ. ಲೀಲಾ ಮಂಜಾ ಸಂತು ಕಹಾನಿಗೆ ಬಿಗ್ ಟ್ವಿಸ್ಟ್. ಕಾರ್ದ ಪುಡಿ ಮಂಜನಿಗೆ ಪೊಲೀಸ್ ಡ್ರಿಲ್. ಮಂಜನ ಎತ್ತಾಕೊಂಡು ಹೋಗಿರುವಂತಹ ಪೊಲೀಸರು ಕಳೆದ ರಾತ್ರಿಯಿಂದ ಹುಳಿಮಾವು ಠಾಣೆಯಲ್ಲಿ ಸಂತು ಮೇಲೆ ಅಟ್ಯಾಕ್ ಮಾಡಿದ್ದ ಮಂಜಾ ಕಾರದ ಪುಡಿ ಎರಚಿ ಬಾಟಲ್ನಿಂದ ಸಂತು ಮೇಲೆ ಹಲ್ಲೆ. ಮಧ್ಯಾಹ್ನದ ವೇಳೆ ಕೋರ್ಟ್ನಲ್ಲಿ ಹಾಜರುಪಡಿಸುವಂತಹ ಸಾಧ್ಯತೆ. ಎಸ್ ವೀಕ್ಷಕರೇ, ಮಂಜುನ ಅರೆಸ್ಟ್ ಆಗಿದೆ. ಮಂಜಾ ಹುಳಿಮಾವು ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ಕಂಬಿಗಳಿದೆ ಅಂತ ಹೇಳಿ ಎಣಿಸ್ತಾ ಕೂತ್ಕೊಂಡಿದ್ದಾನೆ. ಚಿನ್ನ ಬಂಗಾರ ಮುದ್ದು ಅಂತ ಹೇಳಿ ಒಂದು ಫೇಸ್ ಅನ್ನು ತೋರಿಸಿದಂತಹ ಮಂಜಾ ಅದಾದ ನಂತರ ಲೀಲಾ ಮನೆಗೆ ಹೋಗಿ ಸಂತು ಮೇಲೆ ಅಟ್ಯಾಕ್ ಮಾಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿಯಲ್ಲಿ ಸಾಕಷ್ಟು ಸುದ್ದಿಗಳನ್ನ ಪ್ರಸಾರ ಮಾಡಿದ್ವಿ. ನಿಮಗೂ ಕೂಡ ಗೊತ್ತೇ ಇದೆ ಏನೇನಾಯ್ತು ಅಂತ ಹೇಳಿ. ಈಗ ಮಂಜುನ ಪರಿಸ್ಥಿತಿ ಹೇಳತೀರದ್ದಾಗಿದೆ. ಮಂಜಾ ಈಗ ಅಳುತ್ತಾ ಇದ್ದಾನೆ. ಮಂಜಾ ಈಗ ನಾನು ಮಾಡಿದ ತಪ್ಪಾಯಿತು ಅಂತ ಗಳ ಅಂತ ಅಳ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಾಹ್ನದ ಮೇಲೆ ಕೋರ್ಟ್ನಲ್ಲಿ ಹಾಜರುಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಂಜುನನ್ನ ಲೀಲಾ ಮತ್ತು ಮಂಜಾ ಸಂತು ಕಹಾನಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು. ಬಿಯರ್ ಬಾಟ್ಲಿಯಿಂದ ಹೊಟ್ಟೆಗೆ ಚುಚ್ಚೋಕೆ ಹೋಗಿದ್ದ. ಜಸ್ಟಿಫೈಸ್ ಆಗಿ ಅದು ಕೈಗಳಲ್ಲಿ ತರಚಿದಂತಹ ಗಾಯಗಳಾಗಿದೆ. ಮಂಜುನ ಎತ್ತಾಕೊಂಡು ಹೋಗಿರುವಂತಹ ಪೊಲೀಸರು ಡ್ರಿಲ್ ಶುರು ಮಾಡಿದ್ರು. ಅದಾದ ನಂತರ ಗೊತ್ತಾಗಿದೆ ಮಂಜುನ್ಗೆ ತಾನು ಎಣ್ಣೆ ಇಟ್ಟಲ್ಲಿ ಯಾವ ಕೆಲಸವನ್ನ ಮಾಡಿದ್ದೆ ಅಂತ ಹೇಳಿ. ನಿಮ್ಮ ಸಂಸಾರದ ವಿಚಾರ ನಿಮ್ಮಲ್ಲೇ ಇಟ್ಕೊಂಡಿದ್ರೆ ಇಷ್ಟೊತ್ತಾಗ್ತಿತ್ತ ಹಿಂಗೆಲ್ಲ? ಬೀದಿ ರಂಪಾಟ ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಪಡ್ಕೊಂತೀರಾ. ಈಗ ನೋಡಿ ಯಾವ ಸ್ಟೇಜ್ಗೆ ಹೋಗಿ ನಿಂತ್ಕೊಂಡಿದ್ದೆ ಅಂತ ಹೇಳಿ. ಕಾರ್ದ ಪುಡಿಯನ್ನ ಕಣ್ಣಿಗೆ ಎರಚಿ ಅಟ್ಯಾಕ್ ಮಾಡ್ಲಿಕ್ಕೆ ಮಂಜಾ ಹೋಗಿದ್ದ. ನಾಚಿಗೆ ಆಗ್ಬೇಕು ಎಲ್ಲರಿಗೂ. ಏನಂದ್ಕೊಂಡಿದ್ದೀರಾ? ನಿಮ್ಮ ಫ್ಯಾಮಿಲಿ ವಿಚಾರ ತಾನೇ ಇಟ್ಕೊಳ್ಳಿ. ನಿಮ್ಮ ಮನೆ ಹತ್ರ ಮನೇಲಿ ಇಟ್ಕೊಳ್ಳಿ. ಇಡೀ ಊರಿಗೆ ಕೇಳಿಸ್ಬೇಕಾದು. ಯಾವ ರೀತಿಯಾದ ಸಮಾಜದಲ್ಲಿ ಬದುಕ್ತಾ ಇದ್ದೀವ್ರಿ ನಾವು? ಮಂಜಾಗಳು ಅಂತ ಅಳ್ತಿದ್ದ. ಬಂಗಾರೇ ಚಿನ್ನು ಬಂದ್ಬಿಡು. ಈಗ ಮುಖ ನೋಡಬೇಕು ಯಾವ ರೀತಿಯಾಗಿ ಬಾಡಿ ಬೆಂಡಾಗಿ ಹೋಗಿದೆ ಅಂತ. ಸಂತು ಮೇಲೆ ಅಟ್ಯಾಕ್ ಮಾಡಿದಂತಹ ಮಂಜಾ ಕಾರದ ಪುಡಿಯನ್ನ ಎರಚಿ ಬಾಟಲ್ನಿಂದ ಹಲ್ಲೆ ಮಾಡಿದ್ದ. ಮಧ್ಯಾಹ್ನದ ವೇಳೆ ಕೋರ್ಟ್ನಲ್ಲಿ ಹಾಜರುಪಡಿಸುವಂತಹ ಸಾಧ್ಯತೆ, ಮಂಜನಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಈಗ ಕಾರದ ಪುಡಿಯನ್ನ ಎರಚಿಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಿದ್ದಾನೆ ಮಂಜಾ. ಎತ್ತಾಕೊಂಡು ಹೋಗಿರುವಂತಹ ಪೊಲೀಸರು ಡ್ರಿಲ್ಲಿಂಗ್ ಶುರು ಹಚ್ಕೊಂಡಾಗ ಇರೋ ಬರೋ ಸತ್ಯ ಎಲ್ಲ ಕಕ್ಕಿದ್ದಾನೆ. ಎಣ್ಣೆ ಏಟಲ್ ಮಾಡ್ಬಿಟ್ಟೆ ಅಂತ ಅವನೇ. ಅಲ್ಲಪ್ಪ, ನೀನ್ ಎಣ್ಣೆ ಏಟಲ್ ಮಾಡ್ತೀಯೋ ಏನು ಮಾಡ್ತೀಯೋ ಸೆಕೆಂಡ್ ಅಲ್ಲಿ ಯಾವುದೋ ಒಂದು ಮನುಷ್ಯನನ್ನ ಸಾಯಿಸ್ಲಿಕ್ಕೆ ಹೋಗ್ತಿದ್ಯಾ ಅಂತಂದ್ರೆ ನಿನ್ನ ಮನಸ್ಥಿತಿ ಯಾವ ರೀತಿಯಾಗಿ ಇರಬೇಕಾಗಿತ್ತು, ಯಾವ ರೀತಿಯಾಗಿ ಇದೆ? ಕಾರದ ಪುಡಿಯನ್ನ ಎರಚಿ ಸ್ಕೆಚ್ ಹಾಕಿ ಹೋಗಿದ್ದೆ ನೀನು. ನಿನ್ನ ಹೆಂಡತಿಯ ಮೇಲೆ ಅಥವಾ ಅವಳ ಮೇಲೆ, ಪ್ರೇಯಸಿಯ ಮೇಲೆ ಇಟ್ಕೊಂಡಿದ್ದಂತ ಲವ್ ಅಂತ ಹೇಳೋ ನಾನು ಅನಾಗರಿಕರಾಗಿ ವರ್ತನೆ ಮಾಡಿದೆ ಅಂತ ಹೇಳ? ಏನಂತ ಹೇಳ್ಬೇಕು ನಾನೀಗ? ನಿಮ್ಮ ಸಂಸಾರದ ವಿಚಾರವನ್ನ ಬೀದಿ ರಂಪಾಟ ಮಾಡದೆ ಹೋಗಿದ್ರೆ, ನಿಮ್ಮ ಸಂಸಾರದ ವಿಚಾರಗಳನ್ನ ನಿಮ್ಮಲ್ಲೇ ಇಟ್ಟುಕೊಂಡಿದ್ರೆ ಇಷ್ಟೊತ್ತಿಗೆ ಹೋಗ್ತಾ ಇರ್ಲಿಲ್ಲ. ಮಾಧ್ಯಮದವರು ಕರೆಸ್ತಾರೆ, ಮಾಧ್ಯಮಕ್ಕೆ ಹೋಗ್ತೀರಾ. ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತೀವಿ, ನಿಮ್ಮ ಇಂಟರ್ವ್ಯೂ ಕೊಡಿ ಅಂತಂದ್ರೆ ದುಡ್ಡು ಕೊಡಿ ಅಂತೀರಾ. ತದಾದ ನಂತರ ಗ್ಯಾಪಲ್ಲಿ ಈ ರೀತಿಯ ಕೃತ್ಯಗಳನ್ನ ಮಾಡ್ತೀರಪ್ಪ. ನೀನು ಕೈಗೆ ಹಾಕಿದ್ಯಪ್ಪ ಅದನ್ನ ಬಾಟ್ಲಿನ, ಹೊಟ್ಟೆಗಿಟ್ಟೆಗೋ ತಲೆಗಿಲೆಗೋ ಹೊಡೆದ್ಗಿಡ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು? ನಿಮ್ಮ ಹುಚ್ಚಾಟದಲ್ಲಿ ಒಬ್ಬರ ಜೀವ ಹೋಗ್ತಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.